ಚಾಲಕನ ನಿಯಂತ್ರಣ ತಪ್ಪಿ ಹಾಲಿನ ಟ್ಯಾಂಕರೊಂದು ಪಲ್ಟಿಯಾದ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಚೌತಿ ಕೋಗಲವಾಡಿ ಮುಖ್ಯ ರಸ್ತೆಯ ಹೊಸಕೆರೆ ಬಳಿ ಜರುಗಿದೆ. ಸೋಮವಾರ ಬೆಳಗ್ಗೆ 11:30 ಗಂಟೆಯ ಸಮಯದಲ್ಲಿ ಘಟನೆ ಜರುಗಿದ್ದು, ಘಟನೆಯಲ್ಲಿ ಹಾಲಿನ ಟ್ಯಾಂಕರ್ ಚಲಾಯಿಸುತ್ತಿದ್ದ ಚಾಲಕ ಮತ್ತು ಟ್ಯಾಂಕರ್ ಹಾಲಿನ ಪರಿಶೋಧಕನಿಗೆ ಗಾಯಗಳಾಗಿದ್ದು, ಪಿರಿಯಾಪಟ್ಟಣದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಷಯ ತಿಳಿದ ಬಳಿಕ ಸ್ಥಳಕ್ಕೆ ಮೈಮೂಲ್ ಒಕ್ಕೂಟದ ಅಧಿಕಾರಿಗಳು ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಸತೀಶ್ ಅಂತ ಹೇಳ್ಬಿಟ್ಟು ಮೈಸೂರು ಜಿಲ್ಲಾ ರೋಡ್ ಕೆಲಸ ಮಾಡಿದೆ. ಏನಿವತ್ತಿನ ದಿನ ಏನು BMC ಪಿರಿಯಾಪಟ್ಟಣ 4ನೇ ಮಾರ್ಗದ ಏನು BMC ಲಾರಿ ಇತ್ತು, ಅದು ತಿಮ್ಕಾಪುರ ತಿಮ್ಕಾಪುರ ಮುತ್ತೂರು ಚೌತಿ ಮತ್ತು ಹಬ್ತೂರು ಮಾರ್ಗ ಟ್ಯಾಂಕರ್ ಇತ್ತು. ಇವತ್ತು ತಿಮ್ಕಾಪುರ ಮತ್ತು ಮುತ್ತೂರನ್ನ ಲೋಡ್ ಮಾಡ್ಕೊಂಡು ಬರಬೇಕಾದ್ರೆ ಈ ಕೋಗಲವಾಡಿಯಿಂದ ಮುಂದೆ ಬರ್ತಾ ಈ ಕ್ರಾಸಲ್ಲಿ ಸ್ವಲ್ಪ ತುಂಬ ಜಾಸ್ತಿ ಕ್ರಾಸ್ ಇರೋದ್ರಿಂದ ಸ್ವಲ್ಪ ಲಾರಿ ಡ್ರೈವರ್ ಸ್ವಲ್ಪ ಕಂಟ್ರೋಲ್ ತಪ್ಪಿಬಿಟ್ಟು ಲಾರಿ ಪಲ್ಟಿ ಆಗಿಬಿಟ್ಟಿದೆ. ಆದರೆ ಇನ್ನು 2 ಕಂಪಾರ್ಟ್ಮೆಂಟ್ಗೆ ಹಾಲು ಲೋಡ್ ಆಗಿದೆ, ಬಟ್ ಕಂಪಾರ್ಟ್ಮೆಂಟ್ಗೆ ಲಾಕ್ ಆಗಿರೋದ್ರಿಂದ ಹಾಲು ಯಾವುದೇ ರೀತಿ ಚೆಲ್ಲಿಲ್ಲ. ಸೊ ಈಗೇನು ಮಾಡಿ ಇನ್ನೊಂದು ಬೇರೆ ಟ್ಯಾಂಕರ್ ಕಳಿಸ್ಬಿಟ್ಟು ಹಾಲನ್ನ ಅನ್ಲೋಡ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ಕೊಡ್ತೇವೆ. ಯಾವುದೇ ರೀತಿ ಜೀವ ಹಾನಿ ಆಗಿಲ್ಲ, ಸ್ವಲ್ಪ ಡ್ರೈವರ್ಗೆ ಸ್ವಲ್ಪ ಏಟ್ ಆಗಿದೆ ಅಷ್ಟೇ. ಸರ್, ಎಷ್ಟು ಲೀಟ್ರ್ ಇತ್ತು ಸರ್ ಟ್ಯಾಂಕರ್? ಒಂದು 6ರಿಂದ 7 ಸಾವಿರ ಲೀಟ್ರ್ ಹಾಲಿತ್ತು. ಡ್ರೈವರ್ಗೆ ಏಟ್ ಆಗಿದೆಯಾ? ಡ್ರೈವರ್ಗೆ ಸ್ವಲ್ಪ ಕೈಗೆ ಏಟ್ ಆಗಿದೆ. ಬೇರೆ ಥರ ಏನು ತೊಂದರೆ ಆಗಿಲ್ಲ. ಹಾಲು ಕೂಡ ಏನು ಚೆಲ್ಲಿಲ್ಲ. ಸಾರ್ವಜನಿಕರು ಯಾರು ಇರಲಿಲ್ಲ? ಸಾರ್ವಜನಿಕ ಯಾರು ಇರಲಿಲ್ಲ ಇಲ್ಲಿ.